ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಲಿಸ್ ವೆಲ್ಚಿಂಗ್ ಟು ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಬಂದು ಮಹಿಳೆಯರಿಗೆ ಉಪಯುಕ್ತವಾಗಿರುವಂತಹ ಮಾಹಿತಿ ಅಂತ ಅಂದ್ಕೊಳ್ತೀನಿ. ನಾನು ಮನೆಯಲ್ಲೇ ಕೂತು ಸ್ವಲ್ಪ ಫ್ರೀ ಟೈಮಲ್ಲಿ ಯಾವುದಾದ್ರೂ ಕೆಲಸ ಮಾಡ್ತೀನಿ ಅನ್ನೋವಂಥವ್ರು ಈ ಕೆಲಸವನ್ನು ತುಂಬ ನಿರಾಳವಾಗಿ ಮಾಡ್ಬೋದು. ಅದೇನಂತ ಹೇಳಿದ್ರೆ ಈ ಟೈಲರಿಂಗಿಗೆ ಸಂಬಂಧಪಟ್ಟಿರುವಂತಹ ಕೆಲಸ ಯಾವುದೆಲ್ಲ ಮಾಡ್ಬೋದು ಅಂತ ಹೇಳಿದ್ರೆ, ಸ್ಯಾರಿ ಕುಚ್ಚಾಕೋದಿರ್ಬೋದು ಅಥವಾ ಟೈಲರಿಂಗ್ ಮೆಟೀರಿಯಲ್ಸ್ ಶಾಪ್. ಇದು ನನ್ನ ಶಾಪ್. ಇವತ್ತು ನಾನು ಈ ಶಾಪನ್ನು ನನ್ನ ಮನೆ ಹತ್ರನೇ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಬೇರೆ ಕಡೆ ಇತ್ತು, ರೆಂಟೆಡಲ್ಲಿದೆ. ಈಗ ನನ್ನ ಮನೆ ಕಡೆಗೆ ನಾನು ಈ ಶಾಪನ್ನು ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ತುಂಬ ಖುಷಿ ಇದೆ, ಹೆಮ್ಮೆ ಇದೆ. 1.5 ವರ್ಷ ಆಯಿತು ನಾನು ಈ ಶಾಪನ್ನು ಸ್ಟಾರ್ಟ್ ಮಾಡಿ. ತುಂಬಾ ಅರ್ನ್ ಮಾಡಿದ್ದೀನಿ. ಈ ರೀತಿ ಮಹಿಳೆಯರು ಮನೆಯಲ್ಲೇ ಕೂತು ಯಾವುದಾದ್ರೂ ಸ್ವಂತವಾಗಿ ಯಾವುದಾದ್ರೂ ಒಂದು ಉದ್ಯೋಗ ಮಾಡ್ಬೋದು ಅಂತ ಹೇಳಿದ್ರೆ ಈ ಕೆಲಸವನ್ನು ಮಾಡಬಹುದು. ಅದು ಟೈಲರಿಂಗ್ಗೆ ಸಂಬಂಧಪಟ್ಟಿರುವಂಥದ್ದು. ನಾನು ಈ ಶಾಪಲ್ಲಿ ಟೈಲರಿಂಗ್ ಮೆಟೀರಿಯಲ್ಸನ್ನು ಇಟ್ಕೊಂಡಿದ್ದೀನಿ. ಲೈನಿಂಗು, ಥ್ರೆಡ್ಡು, ಬೀಡ್ಸು ಮತ್ತು ಸ್ಯಾರಿ ಕುಚ್ಚಾಕ್ತೀನಿ, ಜಿಗ್ಜ್ಯಾಗ್ ಮಾಡ್ತೀನಿ ಮತ್ತು ಫಾಲನ್ನು ಕೂಡ ಹಾಕ್ತೀನಿ. ನನಗೆ ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ಬರೋದಿಲ್ಲ. ಇದು ನಾನು ಕೋವಿಡ್ ಟೈಮಲ್ಲಿ ಸ್ಯಾರಿ ಕುಚ್ಚಾಕುವಂಥದ್ದನ್ನು ಕಲ್ತ್ಕೊಂಡಿದ್ದು. ಇವತ್ತು ಲಾಸ್ಟ್ ಡೇ ಅನಿಸುತ್ತೆ ನಾನು ಈ ಶಾಪಲ್ಲಿ ಕುತ್ಕೊಳ್ಳೋವಂಥದ್ದು, ಕೆಲಸ ಮಾಡೋವಂಥದ್ದು. ನಾಳೆ ಸಂಡೇ ನಾನು ಈ ಶಾಪನ್ನು ನಮ್ಮ ಮನೆ ಹತ್ರಕ್ಕೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ನಿಮಗೂ ಕೂಡ ನನ್ನ ಶಾಪನ್ನು ತೋರಿಸ್ಬೇಕಾಗುತ್ತೆ ಅಂತೇಳಿ ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಹೇಗನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಲೈನ್ ಹೇಳೋಕ್ಕೆ ಬಂದೆ ಅಂತ ಹೇಳಿದ್ರೆ, ಮನೆಯಲ್ಲಿ ಎಲ್ಲರೂ ಸಪೋರ್ಟ್ ಮಾಡೋದಿಲ್ಲ ಯಾವುದೇ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರೆ. ಮಹಿಳೆಯರಿಗೆ, ಹೆಣ್ಮಕ್ಳಿಗೆ, ಕೆಲವು ಹೆಣ್ಮಕ್ಳಿಗೆ ಆಸೆ ಇರುತ್ತೆ, ನಾನು ಕೂಡ ದುಡಿಬೇಕು, ನಾನು ಕೂಡ ಅರ್ನ್ ಮಾಡಬೇಕು, ನನ್ನ ಸ್ವಂತ ಪರಿಶ್ರಮದಿಂದ ನಾನೇನಾದರೂ ಸಂಪಾದನೆಯನ್ನು ಮಾಡಬೇಕು ಅಂತ. ಆದರೆ ಹೊರಗಡೆ ಹೋಗಿ ಮಾಡೋದಕ್ಕೆ ಆಗೋದಿಲ್ಲ ಅಥವಾ ಮನೆಯಲ್ಲಿ ಬಿಡೋದಿಲ್ಲ. ಅಂಥವರು ಈ ಕೆಲಸವನ್ನು ಕಣ್ಮುಚ್ಚಿ ಮಾಡ್ಬೋದು. ಮನೆಯಲ್ಲೇ ಕೂತು ಈ ಕೆಲಸವನ್ನು ಮಾಡ್ಬೋದು. ಸ್ಯಾರಿ ಕುಚ್ಚಾಕ್ಬೋದು, ಜಿಗ್ಜ್ಯಾಗ್ ಮಾಡ್ಬೋದು, ಫಾಲ್ ಆಗ್ಬೋದು. ಅಥವಾ ನಿಮಗೆ ಬರುತ್ತೆ ಅಂತ ಹೇಳಿದ್ರೆ ಟೈಲರಿಂಗ್, ಬ್ಲೌಸ್ ಸ್ಟಿಚ್ ಮಾಡೋವಂಥದ್ದು, ಡ್ರೆಸ್ ಸ್ಟಿಚ್ ಮಾಡೋವಂಥದ್ದು ಎಲ್ಲನೂ ಕೂಡ ಮಾಡ್ಬೋದು. ಇವಾಗ ವೇದಿಕೆ ಅಂತೂ ತುಂಬಾ ಇದೆ, ಸೋಷಿಯಲ್ ಮೀಡಿಯಾ ಅಂತೂ ತುಂಬ ಬೆಳೆದಿದೆ. ನೀವು ಏನು ಕಲ್ತ್ಕೊಳ್ಬೇಕು ಅಂತ ಹೇಳಿದ್ರು ನೀವು ಹೊರಗಡೆ ಹೋಗಿ ಕಲ್ತ್ಕೊಳ್ಬೇಕು ಅಂತ ಇಲ್ಲ. ಎಲ್ಲ ಮೊಬೈಲಲ್ಲೇ ನೋಡಿ, ಯೂಟ್ಯೂಬಲ್ಲಿ ನೋಡಿ ಕಲ್ತ್ಕೊಳ್ಬೋದು. ಆನ್ಲೈನ್ ಕ್ಲಾಸ್ಗಳನ್ನು ಸಹ ಹೇಳ್ಕೊಡ್ತಾರೆ. ಸ್ಟಿಚ್ ಮಾಡೋದಿರ್ಬೋದು ಅಥವಾ ಸ್ಯಾರಿ ಕುಚ್ಚಾಕೋದಿರ್ಬೋದು ಎಲ್ಲನೂ ಸಹ ಹೇಳಿಕೊಡ್ತಾರೆ. ಅಲ್ಲೇ ಒಂದು ಪ್ಲ್ಯಾಟ್ಫಾರ್ಮ್ ಸಿಗುತ್ತೆ, ನಾವು ಏನೆಲ್ಲ ಬಿಸ್ನೆಸ್ ಮಾಡ್ಬೋದು ಹೆಣ್ಮಕ್ಳು ಮನೆಯಲ್ಲೇ ಕೂತು ಅಂತ. ಅಂತಹ ಹೆಣ್ಣುಮಕ್ಕಳಿಗೆ ಈ ವಿಡಿಯೋ ಇಷ್ಟ ಆಗ್ಬೋದು. ನಾನು ನಮ್ಮ ಮನೆಯಲ್ಲೂ ಸಹ ನನಗೆ ಯಾರೂ ಸಪೋರ್ಟ್ ಮಾಡಲಿಲ್ಲ, ನೀನು ಈ ಕೆಲಸವನ್ನು ಮಾಡು ಅಂತ ಯಾರು ಸಪೋರ್ಟ್ ಮಾಡಲಿಲ್ಲ ಮೀನ್ಸ್ ನನಗೆ ಅವಶ್ಯಕತೆ ಇಲ್ಲ, ನಿನಗೆ ಅವಶ್ಯಕತೆ ಇಲ್ಲ ಅಂತ ಹೇಳೋರೇ ಜಾಸ್ತಿ ಇದ್ದರು. ಅದು ನಾನು ಇದನ್ನು ಹೇಳಬೇಕೋ ಬೇಡವೋ ಗೊತ್ತಾಗ್ತಿಲ್ಲ. ನಾನು ಆ್ಯಕ್ಚುಲಿ 15 ವರ್ಷ ಟೀಚಿಂಗ್ ಪ್ರೊಫೆಷನನ್ನು ಮುಗಿಸಿ ನಂತರ ಈ ಕೆಲಸಕ್ಕೆ ಬಂದಿರೋವಂಥದ್ದು. ಬೇಡ, ಇನ್ನು ಸಾಕು ಪ್ರೈವೇಟಲ್ಲಿ ವರ್ಕ್ ಮಾಡೋವಂಥದ್ದು. ನಾನೇನಾದರೂ ಸ್ವಂತಕ್ಕೆ ಕೆಲಸ ಮಾಡಬೇಕು, ಸ್ವಂತ ದುಡಿಮೆ 100 ರೂಪಾಯಿ ಆದರೂ ಸಹ ನಾನು ಸ್ವಂತಕ್ಕೆ ಮಾಡೋಣ, ನನ್ನ ಕೈಲಿ ಆಗೋಷ್ಟು ಸ್ವಂತ ಕೆಲಸವನ್ನು ಮಾಡೋಣ ಅಂತೇಳಿ ನಾನು ಆ್ಯಕ್ಚುಲಿ ಈ ಕೆಲಸವನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದು. ನನ್ನ ಈ ಕೆಲಸದಲ್ಲಿ ನನಗೆ ತುಂಬಾ ಖುಷಿ ಇದೆ, ತೃಪ್ತಿ ಇದೆ ಮತ್ತು ಹೆಮ್ಮೆ ಇದೆ. ನಾನು ಏನು ಮಾಡ್ತಾಯಿದ್ದೀನಿ ಅದು ಒಂದು ಒಳ್ಳೆಯ ರೀತಿಯಾಗಿ ನಾನು ಕೆಲಸವನ್ನು ಮಾಡ್ತಾಯಿದ್ದೀನಿ. ನನ್ನ ಯೋಚನೆ ಇದ್ದಿದ್ದು ಇಷ್ಟೇ, ಸೋಮಾರಿಯಾಗಿ ಮನೆಯಲ್ಲಿ ಕೂತು ಟೈಮನ್ನು ಪಾಸ್ ಮಾಡಬಾರ್ದು. ಏನಾದರೂ ಒಂದು ನಮ್ಮ ಹಾಬಿ ಅಂತಲೇ ಅಂದ್ಕೊಳ್ಬೋದು. ಈ ರೀತಿ ಚಿಕ್ಕದಾಗಿ ಹಾಬಿ ರೀತಿ ಇರುವಂಥದ್ದು ಒಂದು ಬಿಸ್ನೆಸ್ ಆಗಿ ಟರ್ನ್ ಆಯಿತು ಅಷ್ಟೇ. ಖುಷಿ ಇದೆ ನನ್ನ ಈ ಕೆಲಸ ಮಾಡ್ತಾ ಇರೋದು. ಎಲ್ಲರಿಗೂ ಒಂದು ಗೌರವಯುತವಾಗಿ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ತುಂಬಾ ಹೆಮ್ಮೆ ಇದೆ. ನಾನೇನು ದೊಡ್ಡ ಸಾಧನೆಯನ್ನು ಮಾಡಿದ್ದೀನಿ ಅಂತ ಅಲ್ಲ. ನನ್ನ ಮನೆಗೆ ಎಷ್ಟು ಟೈಮನ್ನು ಕೊಡಬೇಕು ಅಷ್ಟು ಟೈಮ್ ಕೊಟ್ಟು ನನಗೆ ಉಳಿದಂಥ ಸಮಯದಲ್ಲಿ ನಾನು ಈ ಕೆಲಸವನ್ನು ಮಾಡ್ತಾಯಿದ್ದೇನೆ. ಇದನ್ನೇ ಟೌನ್ಗಳಲ್ಲಿ ಮಾಡಿದರೆ ಬುಟೀಕ್ ಅಂತ ಕರೀತಾರೆ. ಈ ನಮ್ಮ ಹಳ್ಳಿಗಳಲ್ಲಿ ಇದಿಷ್ಟು ಸಾಕು ಅಂತೇಳಿ ನಾನು ಒಂದು ಚಿಕ್ಕದಾಗಿ ಶಾಪ್ ಮಾಡಿಕೊಂಡು ಕುಚ್ಚಾಕ್ತೀನಿ ಮತ್ತು ಜಿಗ್ಜ್ಯಾಗ್ ಆ್ಯಂಡ್ ಫಾಲನ್ನು ಹಾಕ್ತೀನಿ. ಇದನ್ನೇ ಮುಂದುವರಿಸ್ತಾ ದೊಡ್ಡದಾಗಿ ಮಾಡಬೇಕು ಅಂತೇಳಿದ್ರೆ ಬುಟೀಕ್ ಅಂತೇಳಿ ಮಾಡಿ ತುಂಬ ದೊಡ್ಡದಾಗಿ ಮಾಡ್ಬೋದು. ಫ್ಯಾಷನ್ ಇಂಡಸ್ಟ್ರಿ ಅಂತೂ ತುಂಬಾ ಬೆಳೆದಿದೆ. ನನಗೆ ಈ ಸ್ಯಾರಿ ಕುಚ್ಚಾಕೋದ್ರಿಂದ ಗೊತ್ತಾಯಿತು, ಎಷ್ಟೇ ಜನ ಟೈಲರ್ಸ್ ಇದ್ದರೂ ಸಹ ಅವ್ರು ಎಲ್ಲರಿಗೂ ಇಷ್ಟೇ ಹಣ ಸಿಗುತ್ತೆ ಅಂಥೇಳಿ. ಈ ರೀತಿ ಶಾಪ್ಗೆ ತುಂಬ ಇನ್ವೆಸ್ಟ್ಮೆಂಟ್ ಕೂಡ ಬೇಕಾಗೋದಿಲ್ಲ. ನಮಗೇನಾದರೂ ಟ್ಯಾಲೆಂಟ್ ಇದ್ದರೆ ಅದ್ರ ಜೊತೆಗೆ ಹಾಕ್ಕೊಂಡು ಇದನ್ನೆಲ್ಲನೂ ಸಹ ಈ ಶಾಪನ್ನು, ಟೈಲರಿಂಗ್ ಮೆಟೀರಿಯಲ್ ಶಾಪನ್ನು ಆರಾಮಾಗಿ ನಮ್ಮ ಫ್ರೀ ಟೈಮಲ್ಲಿ ಕಣ್ಮುಚ್ಚಿ ನಡೆಸ್ಬೋದು ಅಂತ ನನ್ನ ಅನಿಸಿಕೆ.
ಇದು ಎಲ್ಲ ಹೆಣ್ಮಕ್ಳಿಗೆ ಅಲ್ಲ, ಯಾರಿಗೆ ನನ್ನ ರೀತಿ ಒಂದು 500ರಿಂದ 1000 ರೂಪಾಯಿ ಒಂದು ದಿನಕ್ಕೆ ನಮ್ಮ ಫ್ರೀ ಟೈಮಲ್ಲಿ ಅರ್ನ್ ಮಾಡ್ಬೋದು ಅನ್ನೋವಂಥವ್ರಿಗೆ ತುಂಬಾ ಹೆಲ್ಪ್ ಆಗ್ಬೋದು. ಆಲ್ಮೋಸ್ಟ್ ನಾನೆಲ್ಲ ಲೇಡೀಸ್ ಐಟಮ್ಸನ್ನೇ ಇಟ್ಟಿದ್ದೀನಿ ಈ ಶಾಪಲ್ಲಿ. ಹಾಗೆ ತುಂಬ ಚೆನ್ನಾಗಿ ಆಗ್ತಾಯಿದೆ. ನನಗೆ 1.5 ವರ್ಷ ಆಯಿತು ಇದನ್ನು ನನ್ನ ಫ್ರೀ ಟೈಮಲ್ಲಿ ನಾನು ನೋಡ್ಕೊಳ್ತಾ ಬಂದಿದ್ದೀನಿ. ಅದು ಹೆಮ್ಮೆ ಇದೆ, ನಾನು ಈ ಶಾಪಿಗೆ ಓನರ್ ಅಂತ ಇರೋ ಖುಷಿ ಇದೆಯಲ್ಲ, ಅದ್ರ ಮುಂದೆ ಏನೂ ಇಲ್ಲ. ನನ್ನದು ಒಂದು ಕೆಲಸ ಇದೆ ಅಂತ ನನಗೆ ಭರವಸೆ ಕೊಟ್ಟಿರೋವಂಥದ್ದು ಈ ಶಾಪು. ನನ್ನನ್ನು ಕೂಡ ಆಡ್ಕೊಂಡಿರೋರು ಇದ್ದಾರೆ, ಇಷ್ಟೆಲ್ಲ ಓದಿ ಈ ಕೆಲಸ ಮಾಡಬೇಕಾ ಅಂತ. ಓದಿದ್ದು ನನ್ನ ಜ್ಞಾನವನ್ನು ಹೆಚ್ಚಿಸ್ಕೊಳ್ಳೋದಕ್ಕಷ್ಟೇ. ಯಾವುದೇ ಒಂದು ಕೆಲಸವನ್ನು ತೃಪ್ತಿಯಿಂದ ಮಾಡೋದಿದೆಯಲ್ಲ, ಅದಕ್ಕಿಂತ ಒಳ್ಳೆಯ ಕೆಲಸ ಯಾವುದೂ ಇಲ್ಲ. ನಾನು ಗೌರವಯುತವಾಗಿ ನನ್ನ ಕೆಲಸವನ್ನು ನಾನು ಮಾಡ್ತಾಯಿದ್ದೀನಿ. ನನ್ನ ಫ್ರೀ ಟೈಮಲ್ಲಿ ಯಾವುದೇ ಟೈಮನ್ನು ವೇಸ್ಟ್ ಮಾಡದೆ ನಾನು ಈ ಕೆಲಸವನ್ನು ಮಾಡ್ತಾ ಅರ್ನನ್ನು ಮಾಡ್ತಾಯಿದ್ದೀನಿ. ಅದೇ ಒಂದು ಖುಷಿ. ಈ ವಿಡಿಯೋ ನನ್ನಂಥ ಮಹಿಳೆಯರಿಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.